ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಕೆ ಇ ಮುಖಾಂತರ ಡಿಪ್ಲೊಮಾ ಫಾರ್ಮಸಿ ಏನಾದರೂ ಅಪ್ಡೇಟ್ ಬರುತ್ತಾ ಅಂತೇಳಿ. ಸೊ ಕೆ ಇ ವತಿಯಿಂದ ಇಂಪಾರ್ಟೆಂಟ್ ಅಪ್ಡೇಟನ್ನು ಮಾಹಿತಿ ಕೊಟ್ಟಿರುವಂಥದ್ದು. ಕೆ ಇದವರು ಈಗ ಡಿಪ್ಲೊಮಾ ಫಾರ್ಮಸಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೊಟ್ಟಿರೋದು ಏನಂತಂದರೆ, ನಾಳೆ ಏನಪ್ಪ ಅಂದರೆ ಬೆಳಿಗ್ಗೆ 11 ಗಂಟೆ ಮೊದಲೇ ನೀವೇನು ಮಾಡಬೇಕಪ್ಪ ಅಂತಂದರೆ ಒಂದು ಗೂಗಲ್ ಸೀಟನ್ನು ಕೊಟ್ಟಿದ್ದಾರೆ. ಅವರು ಲಿಂಕ್ ಕೊಟ್ಟಿದ್ದಾರೆ. ಅಲ್ಲಿ ಗೂಗಲ್ ಸೀಟ್ ಓಪನ್ ಆಗುತ್ತೆ. ನಿಮಗೆ ನಿಮ್ಮ ಜಿಮೇಲ್ ಮತ್ತು ಪಾಸ್ವರ್ಡ್ ಹಾಕಿದರೆ ಗೂಗಲ್ ಸೀಟ್ ಓಪನ್ ಆಗುತ್ತೆ. ಓಕೆ, ಗೂಗಲ್ ಸೀಟ್ ಓಪನ್ ಆದಮೇಲೆ ಅದರಲ್ಲಿ ನಿಮ್ಮ ಪಿ ಯು ಸಿ ಅಂಕಗಳನ್ನು ಹಾಕಬೇಕಂತ ಹೇಳಿದ್ದಾರೆ. ಪಿ ಯು ಸಿ ಅಂಕಪಟ್ಟಿ ಅಪ್ಲೋಡ್ ಮಾಡಬೇಕು ಮತ್ತು ಪಿ ಯು ಸಿ ಅಂಕಪಟ್ಟಿಗಳನ್ನು ಮಾಹಿತಿಯನ್ನು ಕೊಡಬೇಕಂತ ಹೇಳಿದ್ದಾರೆ. ಇದು ಎದಕ್ಕೆ ಅಂತಂದರೆ, ನಿಮಗೀಗ ಮೆರಿಟ್ ಲಿಸ್ಟನ್ನು ಬಿಡಬೇಕಾಗಿದೆ, ರ್ಯಾಂಕ್ ನಂಬರ್ಗಳನ್ನು ಕೊಡಬೇಕಾಗಿದೆ. ರ್ಯಾಂಕ್ ನಂಬರ್ ಕೊಡಬೇಕಂದ್ರೆ ನಿಮಗೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ರ್ಯಾಂಕ್ಗಳನ್ನು ಕೊಡ್ತಾರೆ. ಆ ರ್ಯಾಂಕ್ಗಳನ್ನು ಡಿಸೈಡ್ ಮಾಡಬೇಕಂದ್ರೆ ನಿಮ್ಮ ಪರ್ಸೆಂಟೇಜ್ ಹಾಕಬೇಕು. ಇನ್ನೊಂದು ಸಲ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಜಿಮೇಲ್ ಬರುತ್ತೆ. ನಿಮಗೆ ಜಿಮೇಲ್ ಕೇಳುತ್ತೆ ನೋಡಿ. ಜಿಮೇಲ್ ಹಾಕಿದ ಮೇಲೆ ಡಿಪ್ಲೊಮಾ ಫಾರ್ಮಸಿ ಈ ರೀತಿಯ ಒಂದು 12th ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಮಾರ್ಕ್ಸ್ ಪ್ರೊವೈಡ್ ಅಂತಿದೆ. 7 ಗಂಟೆ ಒಳಗಡೆ, ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನೀವು ಹಾಕಬೇಕು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ, ನಿಮ್ಮ ಹೆಸರು, ಅಪ್ಲಿಕೇಶನ್ ನಂಬರ್ ಇದೆ, ಕೆನೆಟ್ ನೇಮ್ ಇದೆ, ಕೆನೆಟ್ ಫೋನ್ ನಂಬರ್ ಇದೆ, ಆಮೇಲೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿದು ಎಲ್ಲ ಮಾರ್ಕ್ಸ್ಗಳನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಎಂಟ್ರಿ ಮಾಡಿ ಕೆಳಭಾಗದಲ್ಲಿ ಏನಿದೆಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ಬಾಟಮ್ ಒಳಗಡೆ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಆಯಿತು. ನಿಮ್ದು ಏನಾಗುತ್ತೆ ಅಂದರೆ ಡಾಟಾ ಅವರಲ್ಲಿ ಸೇವ್ ಆಗುತ್ತೆ. ಇದನ್ನು ನೀವು ತಪ್ಪದೇ ಮಾಡಬೇಕಾಗತ್ತಾ. ನಾಳೆ 11 ಗಂಟೆ ಒಳಗಡೆ ಇವಾಗಲೇ ಮಾಡಿಬಿಡಿ. ಇವಾಗಲೇ ಮಾಡಿದರೆ ತುಂಬ ಒಳ್ಳೆಯದು. ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿರಿ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಏನಾಗ್ಬೋದು ಅಂತಂದರೆ ನಿಮ್ಮ ರ್ಯಾಂಕ್ಗಳನ್ನು ಬಿಡುಗಡೆ ಮಾಡ್ಬೋದು.